ಪೂಜ್ಯ ಪ್ರಕಾಶ್ ಯೋಗಿಗಳು ಯೋಗ ವಿಜ್ಞಾನದಲ್ಲಿ ಸಿದ್ಧಹಸ್ತರು, ಶುದ್ಧಹಸ್ತರು, ಯೋಗ ಪಥದಲ್ಲಿ ಸಾಧಕರಿಗೆ ಮಾರ್ಗದರ್ಶನ ನೀಡುತ್ತಿರುವ ಅಪ್ರತಿಮ ಚೇತನ. ಯೋಗ ಶಿಕ್ಷಣದ ಜೊತೆಗೆ ಜೀವನದ ಸಮಗ್ರ ದರ್ಶನ ಮಾಡಿಸುವಂತಹ ಸಾಮಾಜಿಕ ಸೇವೆಯನ್ನು ನಿಷ್ಠೆ, ಶ್ರದ್ಧೆ ಹಾಗೂ ನಿರ್ಲಿಪ್ತ ಭಾವನೆಯಿಂದ ನೆರವೇರಿಸುತ್ತಿರುವ ಪ್ರಕಾಶ್ ಯೋಗಿಗಳ ಪ್ರಭಾವಕ್ಕೆ ಒಳಗಾಗಿ ಅವರ ಯೋಗದ ಚುಂಬಕ ಶಕ್ತಿಯ ಸೆಳೆತಕ್ಕೆ ಸಿಲುಕಿ ಅವರು ನಡೆಸುತ್ತಿರುವ ಸರಳ ಸಮೃದ್ಧಿ ಯೋಗಾಮೃತವನ್ನು ಸವಿದ ವಿಶ್ವದ ಬಹುಭಾಗವನ್ನು ಸುತ್ತುಕೊಂಡಿದ್ದಾರೆ. ಅದರಲ್ಲಿ ಡಾಕ್ಟರ್ ಮಮತಾ ಶೇಖರ್ ಅವರಿದ್ದಾರೆ. ನ್ಯೂಯಾರ್ಕ್ನಿಂದ ಈ ಕಡೆಗಳು ನಾವು ಅಮೆರಿಕ ಹೋದಾಗ ಅಲ್ಲಿ ತುಂಬ ಕೇಳಿರುವಂಥ ಮಮತಾ ಶೇಖರ್ ಅವರಿದ್ದಾರೆ ಬಂದಿದ್ದಾರೆ. ನಮ್ಮ ದೇಶದಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಕೈ ಕೊಡ ಪದ್ಧತಿ ಇಲ್ಲ. ನಮ್ಮಲ್ಲಿ ನಮಸ್ಕಾರ, ಯಾರಾದರೂ ನಮಸ್ಕಾರ ಅಂದಾಗ ಪ್ರತಿಯಾಗಿ ನಮಸ್ಕಾರ ಅನ್ನೋದಕ್ಕೆ ಸಂಸ್ಕಾರ ಅಂತ ಕರಿತೀವಿ. ಈ ಏನಿವತ್ತು ನಾವು ಈ ಸಿರಿಧಾನ್ಯಗಳ ದೇಶೀಯ ಬೆಳೆಗಳನ್ನು ಪಡ್ತೀವಿ, ಇದೆಲ್ಲವೂ ಕೂಡ ನಮ್ಮ ಮೂಲ ಭಾರತೀಯ ಸಂಸ್ಕೃತಿಯ ಒಂದು ಬೇರೆ. ಅದರಿಂದ ಸ್ವಲ್ಪ ನಾವು ಬ್ಯಾಕ್ಗೆ ಮತ್ತೆ ನಾವು ಇಂದಿನ ದಿನಮಾನಗಳನ್ನು ನೋಡೋಣ. ಸ್ವಲ್ಪ ನಿಂತ್ಕೊಂಡ್ಬಿಡ್ತೀರ, ಒಂದು ನಿಮಿಷ ನಿಂತ್ಕೊಂಡ್ಬಿಡ್ತೀರಾ. ಸ್ವಲ್ಪ ನಮ್ಮಲ್ಲಿ ಆರೋಗ್ಯದ ಕೆಲವೊಂದು ಹುಟ್ಟೆಳಿರುತ್ತೆ. ಆರೋಗ್ಯದ ಹುಟ್ಟೆನಪ್ಪ ಅಂತ ಹೇಳಿದ್ರೆ, ಯಾಕಂದರೆ ಪದ್ಮಶ್ರೀ ಪುಸ್ತಕಗಳು ಇವತ್ತು ನಿಮ್ಮಂತೆ ಕದರಲ್ಲಿ ಹೋಗಿದ್ದಾರೆ. ಅದ್ಭುತವಾದಂಥ ವ್ಯಕ್ತಿಗಳು, ಅಪರೂಪದ ನಮ್ಮ ದೇಶ, ನಮ್ಮ ನಾಡು ಕಂಡಂಥ ಅಪರೂಪದ ವ್ಯಕ್ತಿಗಳಲ್ಲಿ ಡಾಕ್ಟರ್ ಕದರಲ್ಲಿ ಅವರು. ಆ ಕಾದರವರಿಗೆ ಮತ್ತೊಮ್ಮೆ ಸ್ವಾಗತ ಪಡಿಸಿದ ನಾವು ಗಾಂಧೀಜಿ ದೇಶದಲ್ಲಿದ್ದಂಥವರು, ರಾಮಕೃಷ್ಣ ಪರಮಹಂಸರ ಹೊಲದಲ್ಲಿದ್ದಂಥವರು, ವಿವೇಕಾನಂದರ ಈ ದೇಶದಲ್ಲಿದ್ದಂಥವರು ತೆಪ್ಪಳಿಗೆ ಹೇಗೆ ಸಂತೋಷ ಆಗುತ್ತೋ, ನಮ್ಮ ಕಾಲದಲ್ಲಿ ನಾವು ಕೂಡ ಡಾಕ್ಟರ್ ಕಾದರವಲ್ಲಿಯವರನ್ನ ನೋಡಿದ್ದೀವಿ, ಸ್ವಾತಂತ್ರ್ಯ ನೋಡಿದ್ದೀವಿ, ಅವರ ಭಾಷೆ ಕೇಳಿದ್ದೀವಿ ಅನ್ನೋದಕ್ಕೆ ಒಂದು ಸಂತೋಷ ಆಗ್ತದೆ. ಬಂಧುಗಳೇ, ಚಪ್ಪಾಳೆ ನೋಡಿದ್ದೀವಿ. ಯಾಕಂದರೆ ನಮ್ಮೆಲ್ಲ ಏನಾಗಿದೆ, ಮೈಸೂರವರಿಗೆ ಇತ್ತಿಗೆಲ್ಲ ಬಂದಲ್ಲ, ವಲಯವಿಲ್ಲ, ಅವ್ರು ಹೇಳ್ತಕ್ಕಂಥದ್ದು ಒಂದೊಂದು ಮಾತ್ರ ನೋಡಿದ್ದೀವಿ. ವರ್ಷ ನಾವು ಸುಮಾರು ಜನ ಪೇಷಂಟ್ಗಳನ್ನು ಕಲ್ಕೊಳ್ತೀವಿ. ಕ್ಯಾನ್ಸರ್ ಅಂತ ಅನೇಕ ರೋಗಗಳನ್ನು ಗುಣಪಡ್ತಕ್ಕಂಥ ಯಾವುದೇ ಔಷಧಿಗಳಿದೆ. ಮನೋರೋಗವನ್ನು ಗುಣಪಡ್ತಕ್ಕಂಥ ಪೆರಿನಿಯಲ್ ಪ್ರಾಬ್ಲಮ್, ಪೆರಿನಿಯಲ್ ಡಿಸೀಸ್ ದೀರ್ಘಕಾಲಿಕವಾದ ದೈಹಿಕ ಮಾನಸಿಕ ಬರೀ ಆಹಾರ, ವಿಹಾರ, ನಿದ್ರ, ಜೀವನದ ಕ್ರಮಗಳ ಮೂಲಕವೇ ಆಹಾರವನ್ನು ಕಾಪಾಡಬೇಕಂತಕ್ಕಂಥ ಅತ್ಯಂತ ಸಂಚಿಕೆಯನ್ನು ಕೊಡ್ತಾ ಇದ್ದಾರೆ. ಅಂತ ಮಹತ್ವನು ಮೈಸೂರು ಇವೆಲ್ಲರೂ ಪುಣ್ಯ ಬಂಧುಗಳೇ, ಎಲ್ಲ ಕಾಲಶಾಖೆಗಳು. ಆದ್ದರಿಂದ ಇವೆಲ್ಲರೂ ಮತ್ತೊಮ್ಮೆ ಕಾದರಲ್ಲಿ ಪದ್ಮಶ್ರೀ ಪುಸ್ತಕ ಕಾದರವರಿಗೆ ಮತ್ತೊಮ್ಮೆ ಚಪ್ಪಾಳೆ ಮೂಲಕ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ನಮಸ್ಕಾರ ಹೇಳಿ. ನಮಸ್ಕಾರ ಹೇಳೋದು ಕೂಡ ಅದು ಸಣ್ಣ ಟೆಕ್ನಿಕ್ ಇದೆ. ಸುಮ್ಮನೆ ಎರಡು ಕೈಗಳನ್ನು ಇಟ್ಕೊಂಡು ಈಗ ಇಟ್ಕೊಂಡು ಈಗ ನಮಸ್ಕಾರ ಮಾಡೋದಕ್ಕೆ ನನಗೆ ಕಾಲಷ್ಟು ಹಾರ್ಟ್ ಪ್ರಾಬ್ಲಮ್ ಆಗುತ್ತೆ, ಹಾರ್ಟ್ ಪ್ರಾಬ್ಲಮ್ ಆಗುತ್ತೆ, ನಿಮಗೆ ಕೈಗೊಳ್ಳಾಗುತ್ತೆ. ಈ ದೇಶದ ಸಂಸ್ಕೃತಿ ಯಾರಾದರೂ ನನಗೆ ನಮಸ್ಕಾರ ಅಂತ ಹೇಳ್ತಾರೆ, ನೀವು ನಮಸ್ಕಾರ ಅಂತ ಹೇಳ್ತಾರೆ. ಅವ್ರು ಪ್ರತಿಯಾಗಿ ನಮಸ್ಕಾರ ಮಾಡಲಿಲ್ಲ ಅಂದರೆ, ಏನು ರಿಯಾಕ್ಷನ್ ಮಾಡಿಲ್ಲ ಅಂದರೆ ಏನು ಅನಿಸುತ್ತೆ ಅವ್ರಿಗೆ? ಮಾತಾಡ್ತೀರ ನಿಮಿಷ ಕಣ್ಣಾಗ್ತಾ ಆಗುತ್ತಾ? ಯಾಕೆ ಹೋಗ್ತಾ ಇದೆಯಾ? ಕೇಳ್ತಾ ಇದೆಯಾ? ಅಮ್ಮ ಯಾರಿಗೂ ಕೇಳ್ತಾ ಇದೆಯಲ್ಲ? ಯಾರಾದರೂ ನೀವು ನಮಸ್ಕಾರ ಅಂತ ಹೇಳ್ತೀರ, ಹಾಗೆ ಪ್ರತಿಯಾಗಿ ಅವ್ರು ನಿಮಗೆ ನಮಸ್ಕಾರ ಅಂತ ಹೇಳಿಲ್ಲ, ಸುಮ್ಮನೆ ಇರ್ತಾರೆ. ಅವ್ರ ಬಗ್ಗೆ ಏನು ಅನಿಸುತ್ತೆ? ಅದೇ ಕಣ್ಣ ಅರ್ಥ ಆಗ್ತಾ ಇಲ್ವೋ? ಅವ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಸ್ವಲ್ಪ ಸಂಸ್ಕಾರ ಇಲ್ಲ, ಕೆಟ್ಟ ಮನುಷ್ಯ ಅಂತಲ್ಲ, ಕೆಟ್ಟ ಮನುಷ್ಯ ಅಂತಲ್ಲ, ಪಾಪ ಇಲ್ಲ, ಸ್ವಲ್ಪ ನಮಗೆ ಬೇಸಿಕಾಗಿ ಸ್ವಲ್ಪ ಸಂಸ್ಕಾರ ಅಂತ ಹೇಳ್ತಾರೆ. ಈ ನಮ್ಮ ಕದರವರು ನಮ್ಮೆಲ್ಲರಿಗೂ ಆಹಾರ ವಿಹಾರದ ಜೊತೆಗೆ ಸುಸಂಸ್ಕೃತರಾಗಿ, ಸಂಸ್ಕಾರವಂತರಾಗಿ, ಒಳ್ಳೆಯ ಸಾಂಸ್ಕೃತಿಕ ಜೀವನದ ಅಡಿಯಲ್ಲಿ, ದೈವಿಕ ಜೀವನದಲ್ಲಿ ಒಳ್ಳೆ ಜೀವನ ಮಾಡೋದು ಹೇಗಿರ್ತಕ್ಕಂಥ ಸರಳ ವಿಧಾನಗಳನ್ನು ಪಡೆದು ಬಂದರೆ ಅವರಿಗೆ ಮತ್ತೊಮ್ಮೆ ಇವೆಲ್ಲರೂ ಕರೆಗೆ ಮುಚ್ಚಿ ಅವರಿಗೆ ನಮಸ್ಕಾರ ಮಾಡಲು. ನಮಸ್ಕಾರ. ನಮಸ್ಕಾರ. ಬಹಳ ಸಂತೋಷ. ಸ್ವಲ್ಪ ಎರಡು ಕೈಗಳನ್ನು ಹೇಳ್ತಿದ್ದೀರಾ? ಸ್ವಲ್ಪ ಎರಡು ಕೈಗಳನ್ನು ನಾನು ಮೈಕಿಕೊಂಡ ಒಂದು ಕೈ ಮಾಡಿದ್ದೀನಿ. ಸಿಂಪಲ್ ಟಿಪ್ಸ್, ಆರೋಗ್ಯ